ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ಕ್ಷೇತ್ರದವರು. ಚಾಮುಂಡೇಶ್ವರಿ ಅನುಗ್ರಹ ಇರೋ ತನಕ ಅವ್ರು ಇರ್ತಾರೆ, ಇಲ್ಲದೇ ಅಧಿಕಾರ ಬಿಟ್ಟು ಹೋಗ್ತಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದು ವಿಜಯೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂಥವರ ಹಗರಣಗಳು ಸದ್ಯದಲ್ಲೇ ಬಯಲಿಗೆ ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ಮೂಢ ಹಗರಣ ಸಣ್ಣ ಪುಟ್ಟ ಹಗರಣ ಅಲ್ಲ ಇದು. ಯಾಕೆಂತಾರೆ ಅವ್ರು ಏನಿವಾಗ ಕಳ್ತನ ಮಾಡ್ಬಿಡ್ತಿರ್ಗ ವಾಪಸ್ ಕೊಟ್ಟೆ ಅಂತ ಕಳ್ಳ ಅಂತಲೇ ಹೇಳೋದು. ಪಾಲಿಟಿಕ್ಸ್ ಇಸ್ ಎ ಗೇಮ್ ಆಫ್ ಕಾಂಪ್ರಮೈಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಂತ ಯಾರು ಇರ್ತಾರೆ ಅವರು ಲಾಂಗ್ ಟರ್ಮ್ ಪೊಲಿಟಿಷಿಯನ್ ಆಗಿರ್ತಾರೆ. ಇಲ್ಲದೇ ಇದ್ದರೆ ನಾವು ದ್ವೇಷದ ರಾಜಕಾರಣ ಅಥವಾ ಏನೋ ಜಿದ್ದಾಜಿದ್ದಿಗಳಿದ್ರೆ ಅವರು ಒನ್ ಟೈಮ್ ಅಷ್ಟೇ, ಸೆಕೆಂಡ್ ಟೈಮ್ಗೆ ಅವ್ರು ಇರೋದಿಲ್ಲ. ಅದು ರಾಜಕೀಯ ಜೀವನದ ಒಂದು ಅಂತ್ಯಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದು ಅವಶ್ಯಕತೆ ಇರಲಿಲ್ಲ ಅಂತ. ಸರ್, ದಸರಾ ಹಬ್ಬ ಆದ್ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ವಿಪಕ್ಷದವರು ಹೇಳಿದ್ರು. ನಿಮ್ಗೆ ಏನ್ ಅನ್ಸುತ್ತೆ, ಕೊಡಬೇಕು ಅಂತ ಅನ್ಸುತ್ತಾ? ಯಾರು ಕೇಳಿರೋದು? ವಿಜೇಂದ್ರ ಅವರು. ನೀವು ವಿಜಯೇಂದ್ರನ್ನೇ ಕೇಳಬೇಕು, ನನ್ನನ್ನು ಕೇಳಿದ್ರೆ. ಯಾಕೆಂದರೆ ವಿಪಕ್ಷದವ್ರ ಕೆಲಸನೇ ರಾಜೀನಾಮೆ ಕೇಳೋದು, ಕೊಡದೇ ಇರೋದು ಆಡಳಿತ ಪಕ್ಷದ ಕೆಲಸ. ಅವರಿಬ್ಬರು ಅವ್ರವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರಶ್ನೆ ಚೆನ್ನಾಗಿದೆ, ಆದರೆ ಈ ರೀತಿಯಲ್ಲಿ ಕೇಳ್ಬೋದಿತ್ತು. ಯಾವ ರೀತಿ ಅಂತಂದರೆ, ಸಮಾಜ ಘಾತಕ ಶಕ್ತಿಗಳಾಗಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥವ್ರು ಅಧಿಕಾರದಲ್ಲಿ ಇರಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಕೇಳಬೇಕಾಗಿತ್ತು. ಯಾಕೆ ಅಂತಂದರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನ ಕ್ಷೇತ್ರದವರು. ಚಾಮುಂಡೇಶ್ವರಿ ಅನುಗ್ರಹ ಇರೋ ತನಕ ಅವ್ರು ಇರ್ತಾರೆ, ಇಲ್ಲದೇ ಅಧಿಕಾರ ಬಿಟ್ಟು ಹೋಗ್ತಾರೆ. ಅದು ಸ್ಪಷ್ಟವಾದಂಥ. ಯಾಕೆಂದರೆ ನಾನು ಬೇರೆ ಬೇರೆ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದಾಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ವೀಕ್ ಆಗೋಗಿದೆ. ಇತ್ತೀಚಿನ ಚುನಾವಣೆಗಳಲ್ಲಿ ನೋಡಿದಾಗ ಹರಿಯಾಣದಲ್ಲಿ ಬರಲಿಲ್ಲ, ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಇವರು 4 ಸೀಟನ್ನು ಗೆದ್ದಿದ್ದಾರೆ. ಇವತ್ತಿನ ಬೆಳಗಿನ ವಿಚಾರದ ಪ್ರಕಾರ ಆ 4 ಸೀಟು ನಮಗೆ ಬೇಡ, ನಮಗೆ ಪಕ್ಷೇತರು 6 ಜನ ಬರ್ತಾ ಇದ್ದಾರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿಂದ ಹೊರಗಾಕಿರ್ತಕ್ಕಂಥದ್ದು. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇಲ್ಲ. ಈಗ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥದ್ದು ವಿಜಯೇಂದ್ರ ಅವರ ಸುತ್ತಮುತ್ತ ಇರ್ತಕ್ಕಂಥವರ ಹಗರಣಗಳು ಸದ್ಯದಲ್ಲೇ ಬಯಲಿಗೆ ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾವುದು ಕೋವಿಡ್ ಸಂದರ್ಭದಲ್ಲಾದಂಥ ಹಗರಣಗಳು ಅದೆಷ್ಟೋ 760 ಕೋಟಿನೋ 800 ಕೋಟಿನೋ ಪ್ರಕರಣ ಅದು ಹೊರಗಡೆ ತರ್ತಾ ಇದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಲೋಕಾಯುಕ್ತದಲ್ಲಿ 18 ಜನ ಪ್ರಭಾವಿ ರಾಜಕಾರಣಿಗಳ ಪಟ್ಟಿ ರೆಡಿ ಆಗ್ತಾ ಇದೆ. ಆ 18 ಜನರ ಪ್ರಭಾವಿಗಳೆಲ್ಲ ಈಚೆ ಬಂದಾಗ ಸಿದ್ದರಾಮಯ್ಯನವರ ಪ್ರಕರಣ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಸಿದ್ದರಾಮಯ್ಯನವರ ಮೂಢ ಹಗರಣ ಸಣ್ಣ ಪುಟ್ಟ ಹಗರಣ ಅಲ್ಲ ಇದು. ಯಾಕೆಂತಾರೆ ಅವ್ರು ಏನಿವಾಗ ಕಳ್ತನ ಮಾಡ್ಬಿಡ್ತಿರ್ಗ ವಾಪಸ್ ಕೊಟ್ಟೆ ಅಂತ ಕಳ್ಳ ಅಂತಲೇ ಹೇಳೋದು. ಆದ್ದರಿಂದ ಅವರ ಒಂದು ತಪ್ಪನ್ನು ಮುಚ್ಚೋದಕ್ಕೋಸ್ಕರ ಹಳೆಯ ಕೇಸ್ಗಳನ್ನ ತೆಗೆಯೋದು ಯಾವುದೇ ರಾಜಕೀಯ ಪಕ್ಷದವ್ರು ಮಾಡೋವಂಥ ಒಂದು ತಂತ್ರ. ಅದೇನು ತಪ್ಪು ಸರಿ ಅಂತ ನಾವು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಓಕೆ, ಐ ಆಮ್ ಅನಾಲಿಸಿಸ್ಟ್ ಅಷ್ಟೇ. ಆದ್ದರಿಂದ ಇವು 18 ಜನರ ಪಟ್ಟಿಗಳು ಬರ್ತಾ ಇದೆ. ಆಮೇಲೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಒಂದು CD ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದು. ಅದು ಬೇರೆ ಬೇರೆ ರೀತಿಯ CD ಬಿಡುಗಡೆ ಆಗುತ್ತೆ, ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳದು ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹರಡಿದೆ. ಅದು ಯಾವ ರೀತಿ BJP ಪಕ್ಷಕ್ಕೆ ಹೊಡೆತ ಕೊಡುತ್ತೆ, ಇದೆಲ್ಲ ಇಂಪ್ಯಾಕ್ಟ್. ಸುಳ್ಳುಗಳ ಬಗ್ಗೆ ಚರ್ಚೆ ಆಗಲ್ಲ ಯಾವತ್ತು. ನೀವು ಸುದ್ದಿ ಬ್ರೇಕಿಂಗ್ ಕೊಟ್ಟಾಗ ಜನಕ್ಕೆ ಏನಾಗುತ್ತೆ, ಅವ್ನು ಒಳ್ಳೆಯವನು ಕೆಟ್ಟವನು ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನ್ಯಾಯಾಲಯದ ಆದೇಶ ಬರೋ ತನಕ ಯಾರಿಗೂ ತಾಳ್ಮೆ ಇರೋದಿಲ್ಲ. ಯಾಕೆಂದ್ರೆ ಸತ್ಯಾಸತ್ಯತೆಗಳು ಇವತ್ತಿನ ವಾದ ವಿವಾದಗಳು ನಾವು ನೋಡ್ತಾ ಇದ್ದೀವಿ. ದರ್ಶನ್ ಪ್ರಕರಣದ ಇರ್ಬೋದು, ದರ್ಶನ್ ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಾದಗಳು ನಡೀತಾ ಇದೆ. ಅಂದರೆ ಒಬ್ಬ ಲಾಯರ್ ಆಗಿ ಯಾವ ರೀತಿ ಮಾಡ್ಬೋದು ಅವ್ರು ಕರ್ತವ್ಯ ಮಾಡ್ತಾ ಇದ್ದಾರೆ. ಮತ್ತು ಗ್ರೇಟ್ ಲಾಯರ್ CV ನಾಗೇಶ್ ಅವರು. ಯಾಕೆ ನಾಳೆ ದರ್ಶನ್ ಅವರು ಬೇಲಾಗಿ ಈಚೆ ಬರೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಅಷ್ಟು ಅಂದರೆ ನ್ಯಾಯವಾದಿಗಳು ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಸರಿ ತಪ್ಪು ಮಾತಾಡ್ತಾ ಇಲ್ಲ, ಅವರ ಪ್ರೊಫೆಷನಲ್ ಎಫಿಷಿಯನ್ಸಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. CV ನಾಗೇಶ್ ಇದ್ಮೇಲೆ ಅದಕ್ಕೊಂದು ಎಂಡನ್ನು ತೊಗೊಂಬರ್ತಾರೆ. ಆ ರೀತಿ ಪ್ರಕರಣ ತೆಗೆದುಕೊಂಡಾಗ ನಮ್ಮ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ವಿಜಯೇಂದ್ರ ಅವರು ಕೇಳ್ತಾ ಇದ್ದಾರೆ. ವಿಜಯೇಂದ್ರ ಅವ್ರಿಗೆ ಈಗ ಈ 18 ಜನರಲ್ಲಿ ಯಾರ್ಯಾರು ಬರ್ತಾರೆ? ಅವ್ರ ಅಪ್ಪ ಬರ್ತಾರಾ ಅಥವಾ ವಿಪಕ್ಷದ ನಾಯಕರು ಬರ್ತಾರಾ? ಹಿಂದೆ ಸಚಿವರಾಗಿ ಈಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವ್ರು ಬರ್ತಾರಾ? ಹೀಗೆ ಹಲವಾರು ಜನರ ಒಂದು ಆತಂಕ ಶುರು ಆಗೋಗಿದೆ. ಯಾವಾಗ ನಮ್ಮ ಫೈಲ್ ತೆಗಿತಾರೆ ಅಂತ. ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೊತೆ, ಅವ್ರದ್ದು ಫೈಲ್ ಈಚೆ ಬರೋದಿಲ್ಲ. ಅಡ್ಜಸ್ಟ್ಮೆಂಟ್ ಇವತ್ತು ರಾಜಕೀಯದಲ್ಲಿ ಇದರ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಕಾಂಪ್ರಮೈಸ್ ಅಂತ ಡೆಫಿನೇಷನ್. ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಕಾಂಪ್ರಮೈಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಂತ ಯಾರು ಇರ್ತಾರೆ ಅವರು ಲಾಂಗ್ ಟರ್ಮ್ ಪೊಲಿಟಿಷಿಯನ್ ಆಗಿರ್ತಾರೆ. ಇಲ್ಲದೇ ಇದ್ದರೆ ನಾವು ದ್ವೇಷದ ರಾಜಕಾರಣ ಅಥವಾ ಏನೋ ಜಿದ್ದಾಜಿದ್ದಿಗಳಿದ್ರೆ
ಅವರು ಒನ್ ಟೈಮ್ ಅಷ್ಟೇ, ಸೆಕೆಂಡ್ ಟೈಮ್ಗೆ ಅವ್ರು ಇರೋದಿಲ್ಲ. ನೀವು ಇತಿಹಾಸದ ಪುಟಗಳನ್ನು ನೀವು ತೆಗೆದುಕೊಂಡಾಗ ಅವರು ತುಂಬ ಪ್ರಾಮಾಣಿಕರಾಗಿರ್ತಾರೆ. ನಾನು ಬಿಟ್ಟಿರಲ್ಲ ಅನ್ನೋರು ನೆಕ್ಸ್ಟ್ ಟೈಮ್ ಅವ್ರು ಗೆಲ್ಲೋದೇ ಇಲ್ಲ. ಯಾಕಂದರೆ ಯಾರು ಅಡ್ಜಸ್ಟ್ಮೆಂಟ್ ಅಂದರೆ ಎಲ್ಲರಲ್ಲೂ ತಪ್ಪಿರುತ್ತೆ. ನಾನೇನು ತಪ್ಪು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಲಾಂಗ್ ಟರ್ಮ್ ಪೊಲಿಟಿಷಿಯನ್ ನೋಡಿದಾಗ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಇದು ಕಪ್ಪು ಚುಕ್ಕೆ ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ಇದು ಮೊದಲನೇ ಚುಕ್ಕೆನೋ ಹಿಂದೆ ಯಾವ ಚುಕ್ಕೆ ಇತ್ತೋ ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವರ ವೈಯಕ್ತಿಕವಾದಂಥ ಇದ್ರ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವ್ರಿಗೆ ನಾನು ನೋಡ್ದಂಗೆ ಅವ್ರಿಗೆ ಇಬ್ಬರು ಗಂಡ್ಮಕ್ಳು. ಒಬ್ಬ ರಾಕೇಶ್ ಸಿದ್ದರಾಮಯ್ಯನವ್ರು ನಮ್ಮ ಜೊತೆಗಿಲ್ಲ, ಅವ್ರಿಗೆ ಒಬ್ಬ ಮಗ ಇದ್ದಾನೆ. ಯತೀಂದ್ರ ಅವ್ರಿಗೆ ಮದುವೆ ಆಗಿಲ್ಲ. ಇವೆಲ್ಲ ಇದ್ದಾಗ ಅಷ್ಟು ಸೈಟು ಸಿದ್ದರಾಮಯ್ಯನವ್ರಿಗೆ ಯಾಕೆ ಬೇಕಿತ್ತು ಅನ್ನೋ ಪ್ರಶ್ನೆಯನ್ನು ಒಬ್ಬ ಹಿರಿಯ ನಾಗರಿಕು ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಇದು ಸತ್ಯನಾ ಸುಳ್ಳ? ಯಾಕೆ ಬೇಕಿತ್ತು? ಒಬ್ಬ ಜೀವನದಲ್ಲಿ ಒಂದು ಸೈಡ್ ಸಂಪಾದನೆ ಮಾಡಿ ನಾನು ಪ್ರಾಮಾಣಿಕ ಅಂತ ಹೇಳಿದವರು ಯಾಕೆ ಇಷ್ಟು ಬೇಕಾಗಿತ್ತೋ ಅಥವಾ ಅತಿ ಆಸೆನಾ ಏನು ಅನ್ನೋದು ಪ್ರಶ್ನೆ ನಮ್ಗೆ ಗೊತ್ತಾಗ್ತಿಲ್ಲ. ರಾಜಕಾರಣಿಗೆ ಇಷ್ಟೆಲ್ಲ ಬೇಕಾ? ರಾಜಕೀಯ ಜೀವನದ ಅಂತ್ಯಕಾಲದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ 75 ಆಯಿತು, ನೆಕ್ಸ್ಟ್ ಅವ್ರು ಚುನಾವಣೆ ನಿಲ್ಲಲ್ಲ. ಇಲ್ಲ 45 ವರ್ಷ ಆಗಿದ್ರಪ್ಪ ಮಾಡಿದಾನೆ, ಮುಂದೆ ಚುನಾವಣೆ ಬೇಕು ಅಂತ. ಇದು ರಾಜಕೀಯ ಜೀವನದ ಒಂದು ಅಂತ್ಯಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದು ಅವಶ್ಯಕತೆ ಇರಲಿಲ್ಲ ಅಂತ ಎಲ್ಲ ವರದಿಗಳು ಹೇಳುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭವಿಷ್ಯದ ಯೋಚನೆ ಮಾಡಿದಾಗ ಸಿದ್ದರಾಮಯ್ಯನವರ ಪ್ರಕರಣವನ್ನು ಅವ್ರು ಇಟ್ಕೊಂಡು ಎಳೆದಾಡ್ತಕ್ಕಂಥದ್ದು. ಅದನ್ನು ಹೇಳಿದಾಗ ಇವರು ವಿರೋಧ ಪಕ್ಷದ ನಾಯಕರುಗಳ ಕಥೆಯನ್ನು ಸಹ ಅವ್ರು ಬಿಡುಗಡೆ ಮಾಡ್ತಾರೆ. ಯಾಕೆಂದರೆ ಎಪಿಸೋಡ್ ಥರ, ಧಾರಾವಾಹಿಗಳ ಥರ ಪ್ರತಿದಿನ ಒಬ್ಬೊಬ್ಬ ಲೀಡರ್ ಇರೋದು ಬಿಡುವಂಥದ್ದು. ಒಂದು ರೀತಿಯ ರಾಜ್ಯದ ರಾಜಕೀಯ ನಗೆಪಾಲ್ಟಲಾಗೋಗಿದೆ. ಬೋವಿ ಹಗರಣ, ನಿಗಮದ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಆಮೇಲೆ ವಾಲ್ಮೀಕಿ ಹಗರಣ ಇರ್ಬೋದು. ಈ ರೀತಿ ವಾಲ್ಮೀಕಿ ಹಗರಣದಿಂದ ನೀವು ನೋಡಿದಾಗ ಅಲ್ಲಿರ್ತಕ್ಕಂಥ ದುಡ್ಡನ್ನೆಲ್ಲ ತೊಗೊಂಡು ಬಳ್ಳಾರಿ ಎಲೆಕ್ಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅಫಿಷಿಯಲ್ ಮಾಹಿತಿಗಳು ಬರ್ತಾ ಇರೋದ್ರಿಂದ ನಾವು ರಾಜಕಾರಣಿಗಳು ನಂಬೇಕಾ? ನಿಜವಾದ ರಾಜಕಾರಣಿಗಳು ಜನಸೇವಕರ ಅಂತಕ್ಕಂಥದ್ದು ಫಸ್ಟ್. ಬೀಟ್ ಪ್ಲಸ್ ಕರ್ನಾಟಕ.